ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಿರಿಯೂರು ಕ್ಷೇತ್ರದಲ್ಲಿ ಅಟ್ಟಿಕಾ ಬಾಬು ಅಬ್ಬರ ಜೋರಾಗಿದೆ. ಕ್ಷೇತ್ರದಲ್ಲಿ ಹೊಸ ಅಲೆ ಎಬ್ಬಿಸ್ತಾ ಇದ್ದಾರೆ ಅಟ್ಟಿಕಾ ಬಾಬು. ಬೈ ಎಲೆಕ್ಷನ್ ನಲ್ಲಿ ಈ ಬಾರಿ ಬಾಬು ಸ್ಪರ್ಧಿಸೋದು ಕನ್ಫರ್ಮ್. ಮೈತ್ರಿ ಅಭ್ಯರ್ಥಿಯಾಗೋದಕ್ಕೆ ಅಟ್ಟಿಕಾ ಬಾಬು ನಾನಾ ರೀತಿಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ರಾಜಕಾರಣದ ಚರ್ಚೆಯನ್ನ ನಡೆಸಿದ್ದಾರೆ ಬಾಬು. ಭೇಟಿ ಬಳಿಕ ಕ್ಷೇತ್ರದಲ್ಲಿ ಮೈತ್ರಿ ಕ್ಯಾಂಡಿಡೇಟ್ ಅನ್ನೋ ಚರ್ಚೆಯೂ ಕೂಡ ಆರಂಭ ಆಗಿದೆ. ಮನೆ ಮನೆ ಭೇಟಿ ಮಾಡಿ ಜನಮನ ಗೆಲ್ತಾ ಇದ್ದಾರೆ ಅಟ್ಟಿಕಾ ಬಾಬು ಅವರು. ಉದ್ಯಮಿ ಬಾಬು ನಡೆಗೆ ಉಳಿದ ಅಭ್ಯರ್ಥಿಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಹಿರಿಯೂರು ಕ್ಷೇತ್ರದಲ್ಲಿ ಅಟ್ಟಿಕಾ ಬಾಬು ಅಬ್ಬರ ಜೋರಾಗಿದೆ. ಈಗ ಕ್ಷೇತ್ರದಲ್ಲಿ ಹೊಸ ಅಲೆಯನ್ನ ಎಬ್ಬಿಸಿದ್ದಾರೆ ಅಟ್ಟಿಕಾ ಬಾಬು. ಇದೆಲ್ಲದರ ಜೊತೆಗೆ ಗೋವಿಂದ ಕಾರಜೋಳ ಅವರನ್ನ ಕೂಡ ಭೇಟಿ ಮಾಡಿರೋದು ಅಟ್ಟಿಕಾ ಬಾಬು. ಈ ನಿಟ್ಟಿನಲ್ಲಿ ಮೈತ್ರಿ ಅಭ್ಯರ್ಥಿಯಾಗೋದಕ್ಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಗೋವಿಂದ ಕಾರಜೋಳ ಅವರನ್ನ ಭೇಟಿ ಮಾಡೋ ಮುಖೇನ ನನಗೆ ಟಿಕೆಟ್ ಕೊಡಿ, ಬಿಜೆಪಿಯಿಂದ ಅಥವಾ ಮೈತ್ರಿಯಿಂದ ನನಗೆ ಟಿಕೆಟ್ ಕೊಡಿ, ನಾನು ಗೆದ್ಕೊಂಡು ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರಂತೆ. ಅಷ್ಟು ಸುಲಭನಾ? ಬಿಕಾಸ್ ಕುಮಾರಸ್ವಾಮಿ ಅವರು ಹಿರಿಯೂರು ಕ್ಷೇತ್ರವನ್ನ ಬಿಟ್ಟು ಕಡೋದಕ್ಕೆ ರೆಡಿ ಇಲ್ಲ. ಏಕೆಂತ ಅಂದ್ರೆ ಈ ಹಿಂದೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ 2 ಕ್ಷೇತ್ರಗಳನ್ನು ಬಿಜೆಪಿಗೆ ಬಿಟ್ಟು ಕೊಟ್ಟಿದ್ರು. ಸೊ ಆ ನಿಟ್ಟಿನಲ್ಲಿ ಹಿರಿಯೂರು ನಮಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಹಾಗಾಗಿ ಅಟ್ಟಿಕಾ ಬಾಬು ಅವ್ರಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ, ಬಟ್ ಚರ್ಚೆ ಅಂತೂ ಆಗ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಇವರೇ ಆಗ್ತಾರೆ ಅಂತ ಹೇಳಿ ಕ್ಷೇತ್ರದಲ್ಲಿ ಒಂದು ಹೊಸ ಅಲೆ ಅಂತೂ ಶುರು ಮಾಡಿದ್ದಾರೆ. ಈಗ ಗೋವಿಂದ ಕಾರಜೋಳ ಅವರನ್ನ ಭೇಟಿ ಮಾಡಿದ ನಂತರ ಅಂತೂ ಮೈತ್ರಿ ಅಭ್ಯರ್ಥಿ ಅಟ್ಟಿಕಾ ಬಾಬುನೇ ಆಗ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ ರಾಜಕಾರಣದ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆಸಿದ್ದಾರೆ ಅಟ್ಟಿಕಾ ಬಾಬು ಗೋವಿಂದ ಕಾರಜೋಳ ಅವರ ಜೊತೆಗೆ. ಅವರ ಭೇಟಿ ಆದ ನಂತರ ಈ ರೀತಿಯಾದಂಥ ಕುತೂಹಲ ಇದೆ. ಬಟ್ ಗೊತ್ತಿಲ್ಲ ಸುಲಭನಾ, ಇವರು ಅಂದ್ಕೊಂಡಿದ್ದಾಗುತ್ತಾ ಅಂತ ಹೇಳಿ. ಬಟ್ ಯಾವಾಗ ಈ ಕ್ಷೇತ್ರದ ಬೈ ಎಲೆಕ್ಷನ್ ನಡೆಯುತ್ತೆ ಅನ್ನೋ ವಿಚಾರ ತಿಳಿತು, ಆ ದಿನದಿಂದಲೂ ಕೂಡ ಅಟ್ಟಿಕಾ ಬಾಬು ಅವರು ಕ್ಷೇತ್ರದಲ್ಲಿ ಬಹಳ ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಮನೆಗೂ ಹೋಗಿ ಭೇಟಿ ಮಾಡಿ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಓಡಾಡ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ಬಡವರಿಗೆ ಸಹಾಯ ಮಾಡೋದಾಗ್ಲಿ, ಸಮಸ್ಯೆ ಇದ್ದವರಿಗೆ ಜೊತೆಗೆ ನಿಲ್ಲೋದಾಗ್ಲಿ ಎಲ್ಲ ಮಾಡ್ತಾ ಇದ್ದಾರಂತೆ.